ಇನ್ನು ರಾಮ ಮಂದಿರಕ್ಕೆ ಹೋಗೋದಕ್ಕೆ ಕಾಂಗ್ರೆಸ್ ವಿರೋಧ ಇಲ್ಲ, ಆದರೆ ಕಾರ್ಯಕ್ರಮ ಕುರಿತಾಗಿ ನಮ್ಮ ತಕರಾರಿದೆ ಅಂತ ನವದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಮ ಮಂದಿರಕ್ಕೆ ನಾವು ಹೋಗ್ತಾ ಇಲ್ಲ ಅಂತ ಅಂದ್ರೆ ನಮಗೆ ಅಲ್ಲಿ ದೇಗುಲ ಉದ್ಘಾಟನೆ ಆಗ್ತಾ ಇರುವಂತದ್ದು ಮತ್ತೊಂದು ವಿಚಾರವಾಗಿ ನಮ್ಮ ವಿರೋಧ ಅಲ್ಲ. ಅವ್ರು ಏನ್ ಕಾರ್ಯಕ್ರಮ ಮಾಡೋಕೆ ಹೊರಟಿದಾರಲ್ಲ ಈ ರೀತಿ, ಅದು ನಮಗೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಜನವರಿ 22ರ ನಂತರ ಹೋಗೋದಕ್ಕೆ ನಮ್ದೇನು ವಿರೋಧ ಇಲ್ಲ. ಎಲ್ಲರನ್ನೂ ಕರೆದು ಚರ್ಚಿಸಿ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಹೋಗೋಕೆ ಆಸಕ್ತಿ ಇದ್ರೆ ಹೋಗ್ತಾರೆ, ಅವ್ರನ್ನ ತಡೆಯೋಕ್ಕಾಗಲ್ಲ ಅಂತಲೂ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಬರ್ತೈತಿ, ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ ಕಾಂಗ್ರೆಸ್ಸಿನವ್ರದ್ದು ವಿರೋಧ ಇಲ್ಲ, ಆದರೆ ಅಲ್ಲಿ ಮಾಡುವಂಥ ಕಾರ್ಯಕ್ರಮದ ಏನು ನೇತೃತ್ವ ವಹಿಸಿದಾರಲ್ಲ BJP ಅವರು, ಸೊ ಅದರ ವಿರೋಧವಾಗಿ ಅವ್ರು ಹೇಳಿದ್ದಾರೆ. ಅಂದರೆ ನಮ್ಮನ್ನು ಇದು ಮಾಡೋಕ್ಕಿಂತ ಮುಂಚೆ ಎಲ್ಲನೂ ಕರಿಬೇಕಾಗಿತ್ತು, ಇನ್ವೈಟ್ ಮಾಡಬೇಕಾಗಿತ್ತು, ಚರ್ಚೆ ಮಾಡಬೇಕಾಗಿತ್ತು. ಅದರ ನೇತೃತ್ವ ಅವರು ವಹಿಸಿದ ವಿರೋಧ ಹೊರತಾಗಿ ರಾಮ ಮಂದಿರಕ್ಕೆ ಹೋಗ್ಲಿಕ್ಕಾಗಲಿ 22 ತಾರೀಕು ಹೋಗಲಿ ನಂತರ ಹೋಗ್ಲಿಕ್ಕಾಗಲಿ ಯಾವುದೂ ವಿರೋಧ ಇಲ್ಲ. ಅದಂತೆ ಪ್ರಶ್ನೆ ಇಲ್ಲ. ಈಗ ಹೇಳ್ದಂಗೆ ಹೋಗುವಂಥ ಭಕ್ತಿ ಇದ್ದರೆ ಅವರು ಯಾರೇ ಹೋಗೇ ಹೋಗ್ತಾರೆ, ನಾವೇನು ಹೇಳಿದ್ರೇನು ಬಿಡೋಲ್ಲ. ಸೊ ನಮ್ಮ ವಿರೋಧದಲ್ಲಿ ಎರಡು ವಿಷಯ, ನೇತೃತ್ವ ಪ್ಲಸ್ ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ ವಿರೋಧ ಇಲ್ಲ. ನೇತೃತ್ವ ಬಗ್ಗೆ ತಕರಾರಿದೆ ಅಷ್ಟೇ, ಬೇರೆ ಏನು.